ಹಾಯ್ ಹಲೋ ನಮಸ್ಕಾರ, ಚಾನಲ್ಗೆ ಸ್ವಾಗತ. ಗುಪ್ತ ನವರಾತ್ರಿ ಪ್ರಾರಂಭ ಆಗಿದೆ. ಎಲ್ಲರೂ ಆ ತಾಯಿಯ ಆರಾಧನೆ ಮಾಡ್ತಾ ಇದ್ದೀರಿ ಅಂತ ಅಂದ್ಕೊಳ್ತೇನೆ. ಹಾಗೆಯೇ ಇವತ್ತಿನ ವಿಡಿಯೋ ತುಂಬ ಸ್ಪೆಷಲ್ ಇದೆ. ನಿಮಗೆ ಇರುವಂತಹ ಗೊಂದಲ ಈ ವಿಡಿಯೋ ನೋಡಿದರೆ ಕ್ಲಿಯರ್ ಆಗುತ್ತೆ. ದೇವರ ಹೆಸರನ್ನು ಕೋಟಿ ಬಾರಿ ಜಪಿಸಿದರೂ ಯಾವುದೇ ನಿರ್ಬಂಧ ಇಲ್ಲ. ಆದರೆ ಕೆಲವು ಬೀಜ ಮಂತ್ರ ಹ್ರೀಂ ಶ್ರೀಂ ಕ್ಲೀಂ ಕ್ರೀಂ ಎಂಬ ಬೀಜ ಮಂತ್ರಗಳಿಗೆ ಮಾತ್ರ ಯಾಕೆ ಗುರುದೀಕ್ಷೆ ಬೇಕು? ದೇವರ ಹೆಸರಿಗಿಂತ ಈ ಒಂದು ಅಕ್ಷರವೇ ಶಕ್ತಿಶಾಲಿಯೇ? ಅಥವಾ ಇದರ ಹಿಂದೆ ನಮಗೆ ಗೊತ್ತಿಲ್ಲದ ವಿಚಾರಗಳ ರಹಸ್ಯ ಇದೆಯಾ? ನಾಮಜಪ ಮತ್ತು ಬೀಜ ಮಂತ್ರದ ನಡುವಿನ ವ್ಯತ್ಯಾಸ ಏನು? ಯಾಕೆ ನಾಮಜಪ ಯಾರು ಬೇಕಾದರೂ ಮಾಡಬಹುದು ಅಂತ ಹೇಳ್ತಾರೆ? ಬೀಜ ಮಂತ್ರದ ವಿಷಯ ಬಂದಾಗ ದೀಕ್ಷೆ ಉಪದೇಶ ಅಂತ ಯಾಕೆ ಹೇಳ್ತಾರೆ ಅನ್ನೋ ವಿಚಾರ ತಿಳ್ಕೊಳ್ಬೇಕಾದ್ರೆ ವಿಡಿಯೋ ಕೊನೆ ತನಕ ನೋಡಿ. ಮೇಲೆ ಹೇಳಿದಂತಹ ಬೀಜ ಮಂತ್ರ ಇದು ಉದಾಹರಣೆಗೆ ಹೇಳಿರುವಂತಹದ್ದು. ಕೆಲವೊಂದು ಗುಪ್ತ ಬೀಜ ಮಂತ್ರಗಳಿವೆ, ಅದಕ್ಕೋಸ್ಕರ ಎಲ್ಲ ಅದನ್ನು ಹೇಳಬಾರ್ದು ಅಂತ ಹೇಳ್ತಾರೆ. ನಾಮಜಪ ಮತ್ತು ಬೀಜ ಮಂತ್ರ ಎರಡೂ ಒಂದೇ ಅಲ್ಲ. ಮೊದಲಿಗೆ ಒಂದು ವಿಷಯ ಕೇಳಿ, ಸ್ಪಷ್ಟವಾಗಿ ಹೇಳ್ತೇನೆ. ನಾಮಜಪ ಅಂದರೆ ದೇವರ ಹೆಸರಿನ ಸ್ಮರಣೆ. ಬೀಜ ಮಂತ್ರ ಅಂದರೆ ದೇವತೆಯ ಶಕ್ತಿಯ ಸೂಕ್ಷ್ಮ ಧ್ವನಿ. ಆದರೆ ಉದ್ದೇಶ ಮತ್ತು ಕಾರ್ಯವಿಧಾನ ಬೇರೆ. ಒಂದು ಉದಾಹರಣೆ, ನಿಮ್ಮ ಫ್ರೆಂಡಿನ ಹೆಸರನ್ನು ಕರೆದ್ರೆ ಅವರು ನಿಮ್ಮ ಕಡೆ ತಿರುಗಿ ನೋಡ್ತಾರೆ. ಆದರೆ ಮನೆಯ ಮುಖ್ಯ ಬಾಗಿಲಿಗೆ ಸೀಕ್ರೆಟ್ ಪಾಸ್ವರ್ಡ್ ಹಾಕಿದರೆ ಆ ಪಾಸ್ವರ್ಡ್ ಹಾಕಿದರೆ ಮಾತ್ರ ಬಾಗಿಲು ತೆಗೆದುಕೊಳ್ಳುತ್ತೆ. ಹೆಸರು ಒಂದು ಸಂಬಂಧ, ಪಾಸ್ವರ್ಡ್ ಪ್ರವೇಶಕ್ಕೆ ದಾರಿ. ಅದೇ ರೀತಿ ನಾಮಜಪ ದೇವರೊಂದಿಗೆ ಪ್ರೀತಿಯ ಸಂಬಂಧವನ್ನು ಬೆಳೆಸುತ್ತೆ. ಬೀಜ ಮಂತ್ರ ದೇವತೆಯ ಶಕ್ತಿಯನ್ನು ಜಾಗೃತಗೊಳಿಸುತ್ತೆ. ನಾಮಜಪದ ಮಹಿಮೆ ಏನು ಅಂತ ಅಂದರೆ, ಕಲಿಯುಗದಲ್ಲಿ ನಾಮಜಪಕ್ಕಿಂತ ದೊಡ್ಡ ಸಾಧನೆ ಇಲ್ಲ ಎಂಬುದಾಗಿ ಅನೇಕ ಪರಂಪರೆಗಳು ಸಾರಿವೆ. ಯಾಕೆಂದರೆ ದೇವರ ಹೆಸರು ಮತ್ತು ದೇವರು ಬೇರೆ ಅಲ್ಲ. ಭಕ್ತಿಯಿಂದ ದೇವರ ನಾಮವನ್ನು ಜಪಿಸಿದಾಗ ಮನಸ್ಸು ನಿಧಾನವಾಗಿ ಶುದ್ಧವಾಗುತ್ತೆ, ಕೋಪ ಕಡಿಮೆ ಆಗುತ್ತೆ, ಭಯ ಕರಗುತ್ತೆ, ಅಹಂಕಾರ ಕರಗಲು ಆರಂಭವಾಗುತ್ತೆ, ಮನಸ್ಸಿನಲ್ಲಿ ಭಕ್ತಿ ಬೆಳೆಯುತ್ತೆ. ನಾಮಜಪಕ್ಕೆ ವಿಶೇಷ ಸಮಯದ ಅವಶ್ಯಕತೆ ಇಲ್ಲ. ನಡೆಯುತ್ತಾ, ಕುಳಿತಿರುವಾಗ, ಪ್ರಯಾಣದಲ್ಲಿದ್ದಾಗ, ಕೆಲಸ ಮಾಡ್ತಾ ಮನಸ್ಸಿನಲ್ಲಿ ನಿರಂತರ ಜಪಿಸ್ಬೋದು. ಆದ್ದರಿಂದಲೇ ಮಹಾನ್ ಸಂತರು ನಾಮಸ್ಮರಣೆಯನ್ನು ಎಲ್ಲರಿಗೂ ಸುಲಭವಾದ ಮಾರ್ಗವೆಂದು ಹೇಳ್ತಿದ್ದರು. ಬೀಜ ಮಂತ್ರ ಅಂದರೆ ಏನು ಅಂತ ನೋಡೋದಾದರೆ, ಬೀಜ ಅಂದರೆ ಬೀಜ. ಒಂದು ಸಣ್ಣ ಮಾವಿನ ವಾಟೆಯಲ್ಲಿ ಅಂದರೆ ಬೀಜದಲ್ಲಿ ಮಾವಿನ ಮರವೇ ಅಡಗಿರುವಂತೆ ಒಂದು ಬೀಜ ಮಂತ್ರದಲ್ಲಿ ಸಂಪೂರ್ಣ ದೇವತೆಯ ಚೈತನ್ಯ ಸೂಕ್ಷ್ಮವಾಗಿ ಅಡಗಿರುತ್ತೆ. ಉದಾಹರಣೆಗೆ, ಐಂ ಅಂದರೆ ಜ್ಞಾನಶಕ್ತಿ, ಹ್ರೀಂ ಮಹಾಮಾಯೆ ಮತ್ತು ಹೃದಯದ ದೈವಿಕ ಶಕ್ತಿ, ಶ್ರೀಂ ಅಂದರೆ ಲಕ್ಷ್ಮೀ ತತ್ವ, ಕ್ಲೀಂ ಅಂದರೆ ಆಕರ್ಷಣ ಮತ್ತು ಪ್ರೇಮ ತತ್ವ. ಇವು ಕೇವಲ ಅಕ್ಷರಗಳಲ್ಲ, ಶಕ್ತಿಯ ಸಂಕೇತ, ಧ್ವನಿಯ ರೂಪದಲ್ಲಿರುವ ಚೈತನ್ಯ. ಬೀಜ ಮಂತ್ರಗಳು ಯಾಕೆ ಶಕ್ತಿಶಾಲಿ ಅಂದರೆ, ಬ್ರಹ್ಮಾಂಡದಲ್ಲಿ ಎಲ್ಲವೂ ಕಂಪನ, ವೈಬ್ರೇಷನ್. ಮನಸ್ಸು ಕೂಡ ಕಂಪನ, ಪ್ರಾಣವೂ ಕಂಪನವೇ, ಮಂತ್ರವೂ ಕಂಪನ. ಬೀಜ ಮಂತ್ರಗಳು ಅತ್ಯಂತ ಸೂಕ್ಷ್ಮ ಧ್ವನಿ ತರಂಗಗಳನ್ನು ಉಂಟು ಮಾಡುತ್ತೆ. ಸರಿಯಾದ ಉಚ್ಚಾರಣೆ, ಸರಿಯಾದ ಭಾವನೆ, ಸರಿಯಾದ ಗುರು ಉಪದೇಶ ಇವೆಲ್ಲ ಸೇರಿದಾಗ ಮಂತ್ರದ ಶಕ್ತಿ ಸಾಧಕನೊಳಗೆ ಕೆಲಸ ಮಾಡಲು ಆರಂಭಿಸುತ್ತೆ. ಹಾಗಾದರೆ ರಿಸ್ಟ್ರಿಕ್ಷನ್ ಯಾಕೆ ಅನ್ನುವ ಪ್ರಶ್ನೆಗೆ ಇದು ಅತ್ಯಂತ ಮುಖ್ಯವಾದ ಪ್ರಶ್ನೆ ಇಲ್ಲಿ ಬರುವಂತಹದ್ದು. ಜನರು ತಪ್ಪಾಗಿ ಅರ್ಥ ಮಾಡಿಕೊಳ್ಳುವ ವಿಷಯವೂ ಇದೆ. ಗುರುಗಳು ನಿರ್ಬಂಧ ಹಾಕುವುದು ದೇವರನ್ನು ನಿಮ್ಮಿಂದ ದೂರ ಇಡೋದಕ್ಕೆ ಅಲ್ಲ, ಸಾಧಕನ ರಕ್ಷಣೆಗೆ. ಹೌದು, ಒಂದು ಚಿಕ್ಕ ಮಗುವಿನ ಕೈಗೆ ವಿದ್ಯುತ್ ತಂತಿಯನ್ನು ಕೊಡೋದಿಲ್ಲ. ಅದರ ಅರ್ಥ ವಿದ್ಯುತ್ ಕೆಟ್ಟದ ಅಲ್ಲ, ಅದನ್ನು ಬಳಸುವ ಅರ್ಹತೆ ಬೇಕು. ಅದೇ ರೀತಿ ವೈದ್ಯರು ಎಲ್ಲ ಔಷಧಿಯನ್ನು ಎಲ್ಲರಿಗೂ ಒಂದೇ ರೀತಿಯಲ್ಲಿ ಕೊಡೋದಿಲ್ಲ.
ರೋಗಿಯನ್ನು ನೋಡಿ ಕೊಡ್ತಾರೆ. ಮಂತ್ರವೂ ಹಾಗೆ, ಯಾರಿಗೆ ಯಾವ ಮಂತ್ರ ಸೂಕ್ತ, ಎಷ್ಟು ಬಾರಿ ಜಪಿಸಬೇಕು, ಯಾವ ನಿಯಮ, ಯಾವ ದೇವತೆ, ಇದನ್ನು ಗುರು ಅರಿತು ಶಿಷ್ಯನಿಗೆ ಉಪದೇಶ ಅಥವಾ ದೀಕ್ಷೆಯನ್ನು ಕೊಡುವಂತಹದ್ದು. ಇಲ್ಲಿ ಏನು ವಿಚಾರ ಅಂತಂದರೆ, ಈಗ ಒಬ್ಬೊಬ್ಬರ ಗುಣ ವ್ಯತ್ಯಾಸ ಒಬ್ಬೊಬ್ಬರಿಗೆ ಬೇರೆ ಬೇರೆ ಇರುತ್ತೆ. ಈಗ ಒಬ್ಬರಿಗೆ ತಂತ್ರದ ಮಾರ್ಗ ಇಷ್ಟ ಆಗ್ಬೋದು, ಇನ್ನೊಬ್ಬರಿಗೆ ನಾಮ ಜಪವೇ ಸಾಕು ಅಂತ ಅನ್ನಿಸ್ಬೋದು, ಇನ್ನೊಬ್ಬರಿಗೆ ಬೇರೆ ಮಾರ್ಗ ಅಂದರೆ ಈ ವಾಮಾಚಾರದ ಮಾರ್ಗ ಅದೆಲ್ಲ ಇಷ್ಟ ಆಗ್ಬೋದು. ಅಂದರೆ ಒಬ್ಬೊಬ್ಬರು ನಾವು ವ್ಯಕ್ತಿತ್ವವೇ ಬೇರೆ ಆದ ಹಾಗೆ ಅದಕ್ಕೆ ಸಂಬಂಧಪಟ್ಟ ಮಂತ್ರಗಳು ಚೇಂಜ್ ಆಗುತ್ತೆ ಅಂತ ಇಲ್ಲಿ ಹೇಳುವಂತಹದ್ದು. ಬೀಜ ಮಂತ್ರ ತಪ್ಪಾಗಿ ಜಪಿಸಿದರೆ ಏನಾಗುತ್ತೆ ಅಂತ ನೋಡೋದಾದರೆ, ಬಹಳ ಜನರು ಭಯ ಹುಟ್ಟಿಸುವಂತೆ ಮಾತಾಡ್ತಾರೆ. ತಕ್ಷಣ ಅನಾಹುತವಾಗುತ್ತೆ, ಜೀವನ ಹಾಳಾಗುತ್ತೆ, ಹೀಗೆ ಹೇಳುವ ವಿಚಾರ ಪೂರ್ತಿ ಸರಿಯೂ ಅಲ್ಲ, ಪೂರ್ತಿ ತಪ್ಪೂ ಅಲ್ಲ. ಆದರೆ ತಪ್ಪಾದ ಉಚ್ಚಾರಣೆ ಕೆಲವರಿಗೆ ಮಾನಸಿಕ ಅಸ್ಥಿರತೆ, ಅತಿಯಾದ ಭಾವನಾತ್ಮಕ ಏರಿಳಿತ ಅಥವಾ ಸಾಧನೆಯಲ್ಲಿ ಗೊಂದಲ ಉಂಟಾಗ್ಬೋದು. ಕೆಲವು ತೀಕ್ಷ್ಣ ಮಂತ್ರಗಳನ್ನು ಮಾರ್ಗದರ್ಶನವಿಲ್ಲದೆ ಮಾಡಬಾರದು ಅನ್ನುವುದು. ಆದ್ದರಿಂದ ಗುರು ಪರಂಪರೆ ಮಾರ್ಗದರ್ಶನವನ್ನು ಮಹತ್ವದಿಂದ ನೋಡುತ್ತೆ. ನಾಮ ಜಪಕ್ಕೆ ಯಾಕೆ ಇಂತಹ ರೆಸ್ಟ್ರಿಕ್ಷನ್ ಇಲ್ಲ? ಯಾಕೆಂದರೆ ನಾಮ ಜಪ ಅನ್ನೋದು ಭಕ್ತಿಯ ಮಾರ್ಗ. ಇದು ಹೃದಯವನ್ನು ತೆರೆಯುತ್ತೆ, ಮನಸ್ಸನ್ನು ಶುದ್ಧಗೊಳಿಸುತ್ತೆ, ದೇವರ ಅನುಗ್ರಹವನ್ನು ಆಹ್ವಾನಿಸುತ್ತೆ. ಇದರಲ್ಲಿ ಅಪಾಯಕ್ಕಿಂತ ಅನುಗ್ರಹವೇ ಹೆಚ್ಚು. ಆದ್ದರಿಂದ ರಾಮನಾಮ, ಕೃಷ್ಣನಾಮ, ಶಿವನಾಮ, ದೇವಿಯ ನಾಮ ಯಾರು ಬೇಕಾದರೂ ಭಕ್ತಿಯಿಂದ ಜಪಿಸ್ಬೋದು. ಬೀಜ ಮಂತ್ರ ಮತ್ತು ನಾಮಜಪ ಯಾವುದು ಶ್ರೇಷ್ಠ ಅನ್ನುವ ಪ್ರಶ್ನೆಗೆ ಇದು ದೊಡ್ಡ ತಪ್ಪು ಪ್ರಶ್ನೆ. ಇದರ ಕಾರು ಒಳ್ಳೆಯದಾ ಅಥವಾ ವಿಮಾನ ಒಳ್ಳೆಯದಾ ಎಂದು ಕೇಳಿದ ಹಾಗೆ. ಇದು ಎರಡಕ್ಕೂ ತಮ್ಮದೇ ಆದ ಉದ್ದೇಶ, ತತ್ವ ಎರಡೂ ಇರುತ್ತೆ. ನಾಮಜಪ ಮನಸ್ಸನ್ನು ದೇವರ ಕಡೆಗೆ ತಿರುಗಿಸುತ್ತೆ. ಬೀಜ ಮಂತ್ರ ಆಧ್ಯಾತ್ಮಿಕ ಶಕ್ತಿಯೊಂದಿಗೆ ಆಳವಾದ ಸಾಧನೆಗೆ ಉಪಯೋಗವಾಗುತ್ತೆ. ಭಕ್ತಿಭಾವ ಇಲ್ಲದೆ ಬೀಜ ಮಂತ್ರ ಅಪೂರ್ಣ. ಮನಶುದ್ಧಿ ಇಲ್ಲದೆ ಮಂತ್ರಸಿದ್ಧಿ ಕಷ್ಟ. ಅದಕ್ಕೆ ಎಲ್ಲರೂ ಮೊದಲು ನಾಮಜಪದಿಂದ ಸ್ಟಾರ್ಟ್ ಮಾಡೋದಕ್ಕೆ ಹೇಳ್ತಾರೆ. ನಂತರ ಮನಸ್ಸಿನ ಶುದ್ಧಿ ಆದ ನಂತರ ದೀಕ್ಷೆ ಅಥವಾ ಉಪದೇಶ ಅಂತ ಹೇಳ್ತಾರೆ. ಶ್ರೀವಿದ್ಯಾ ಪರಂಪರೆಯಲ್ಲಿ ಬೀಜ ಮಂತ್ರಗಳಿಗೆ ಅತ್ಯಂತ ಗೌರವವಿದೆ. ಯಾಕೆಂದರೆ ಅಲ್ಲಿ ಮಂತ್ರ ಅಂದರೆ ಕೇವಲ ಶಬ್ದವಲ್ಲ, ಅದು ದೇವಿಯ ಜೀವಂತ ಚೈತನ್ಯವೆಂದು ಪರಿಗಣಿಸಲಾಗುತ್ತೆ. ಒಂದು ಬೀಜವನ್ನು ಬಂಡೆಯ ಮೇಲೆ ಹಾಕಿದರೆ ಅದು ಬೆಳೆಯೋದಿಲ್ಲ. ಅದೇ ಬೀಜವನ್ನು ಫಲವತ್ತಾದ ಮಣ್ಣಿನಲ್ಲಿ ಬಿತ್ತಿದರೆ ದೊಡ್ಡ ಮರ ಆಗುತ್ತೆ. ಅದೇ ಬೀಜವನ್ನು ಇಲ್ಲಿ ಬೀಜ ಅನ್ನೋದು ಬೀಜ ಮಂತ್ರ, ಮಣ್ಣು ಅನ್ನೋದು ಶುದ್ಧ ಮನಸ್ಸು, ನೀರು ಅನ್ನೋದು ಗುರು ಕೃಪೆ, ಸೂರ್ಯ ಅನ್ನೋದು ದೇವರ ಅನುಗ್ರಹ. ಈ ನಾಲ್ಕು ಸೇರಿದಾಗ ಆಧ್ಯಾತ್ಮಿಕ ಬೆಳವಣಿಗೆ ರೂಪುಗೊಳ್ಳುತ್ತೆ, ಸುಂದರವಾಗಿ ರೂಪುಗೊಳ್ಳುತ್ತೆ. ಇಷ್ಟೆಲ್ಲ ಕೇಳಿದಾಗ ದೇವರ ನಾಮವನ್ನು ಎಂದಿಗೂ ಕಡಿಮೆ ಅಂತ ಭಾವಿಸಬೇಡಿ. ರಾಮನಾಮದಿಂದ ವಾಲ್ಮೀಕಿ ಮಹರ್ಷಿಯಾದರು, ಶಿವನಾಮದಿಂದ ಅನೇಕ ಸಂತರು ಮುಕ್ತಿಯನ್ನು ಕಂಡರು, ದೇವಿಯ ನಾಮದಿಂದ ಕೋಟ್ಯಾಂತರ ಭಕ್ತರು ಜೀವನದಲ್ಲಿ ಶಾಂತಿ ಪಡೆದಿದ್ದಾರೆ. ಹಾಗೆಯೇ ಬೀಜ ಮಂತ್ರಗಳನ್ನು ಸಾಮಾನ್ಯ ಪದಗಳಂತೆ ಕಾಣಬೇಡಿ. ಅವು ಮಹರ್ಷಿಗಳು ಅನುಭವಿಸಿ ಗುರು ಪರಂಪರೆಯಿಂದ ಸಂರಕ್ಷಿಸಲ್ಪಟ್ಟ ಸೂಕ್ಷ್ಮ ಆಧ್ಯಾತ್ಮಿಕ ಸಾಧನೆಯ ಭಾಗ. ಹೀಗಾಗಿ ಹೋಲಿಕೆ ಮಾಡುವ ಬದಲು ಎರಡಕ್ಕೂ ಗೌರವ ನೀಡಿ. ನಾಮಜಪ ಎಲ್ಲರಿಗೂ ತೆರೆದ ದೈವದ ಬಾಗಿಲು. ಬೀಜ ಮಂತ್ರಗಳು ಗುರು ಕೈಯಿಂದ ತೆರೆಯುವ ಒಳಗಿನ ಗರ್ಭಗುಡಿಯ ಬಾಗಿಲು. ದೇವರ ನಾಮಜಪ ಅನುಗ್ರಹದ ಆಹ್ವಾನ, ಬೀಜ ಮಂತ್ರವು ಶಕ್ತಿಯ ಜಾಗೃತಿ. ಎರಡರ ಗುರಿಯೂ ಒಂದೇ, ಪರಮಾತ್ಮನೊಂದಿಗಿನ ಏಕತ್ವ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.